ಕೊಪ್ಪಳದಲ್ಲಿ ಇತ್ತೀಚೆಗೆ ಸರಣಿ ಕಳ್ಳತನಗಳಾಗ್ತಾ ಇದ್ದು ಪೊಲೀಸರು ಮೌನವಾಗಿದ್ದಾರೆ ಅನ್ನೋದರ ಕುರಿತಾಗಿ ಈಗ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇರಾನಿ ಗ್ಯಾಂಗ್ ಕಳ್ಳತನದ ಬಗ್ಗೆ ಸ್ಥಳೀಯರು ಆರೋಪಿಸಿದ್ದಾರೆ. ಕಾರಟಗಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿದ್ದು ಇವರ ಟಾರ್ಗೆಟ್ ಮೇನ್ ಆಗಿ ಬೇಕರಿ, ಮೆಡಿಕಲ್ ಹಾಗೆ ಪಾನ್ ಮತ್ತು ಮೊಬೈಲ್ ಶಾಪ್ಗಳೇ ಆಗಿವೆ. ಇಲ್ಲಿ ನೋಡಿ, ಒಂದೇ ರಾತ್ರಿ 5 ಅಂಗಡಿಗಳಿಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಈ ಖದೀಮರು. ಕೊಪ್ಪಳದಲ್ಲಿ ಹಾಕಿದ್ರೆ ಆಕ್ಟಿವ್ ಆಯ್ತಾ ಇರಾನಿ ಗ್ಯಾಂಗ್ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ಇನ್ನು ಸರಣಿ ಕಳ್ಳತನಕ್ಕೆ ಕೊಪ್ಪಳದ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ದಿನ ರಾತ್ರಿ 5 ಅಂಗಡಿಗಳಲ್ಲಿ ಕಳ್ಳತನ ಆಗಿದೆ ಅಂದರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇಲ್ಲಿ ಒಂದೇ ಗ್ಯಾಂಗ್ ಈ ಏನು ಕಳ್ಳತನವನ್ನು ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಇತ್ತ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇರಾನಿ ಗ್ಯಾಂಗ್ನವರು ಕಳ್ಳತನ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಬೇಕರಿ, ಮೆಡಿಕಲ್, ಪಾನ್ ಹಾಗೆ ಮೊಬೈಲ್ ಶಾಪ್ಗಳೇ ಇವರ ಮೇನ್ ಟಾರ್ಗೆಟ್ ಆಗಿದೆ. ಇನ್ನು ಮತ್ತೊಂದು ಕಡೆ ಸರಣಿ ಕಳ್ಳತನಗಳಾಗ್ತಾ ಇದ್ರೂ ಕೂಡ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ, ಪೊಲೀಸ್ ಇಲಾಖೆ ಯಾಕೆ ಮೌನ ವಹಿಸಿದೆ ಅನ್ನೋದ್ರ ಕುರಿತಾಗಿ ಕೂಡ ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಥರ ನಮಗೆ ಹೆಡ್ ಮಾಸ್ಟ್ರು ಒಂದು ಫೋನ್ ಮಾಡಿ ಈ ಥರ ನಮ್ಮ ಸ್ಕೂಲ್ನಲ್ಲಿ ಪತ್ತ ಮುರಿದು ಹೋಗಿದ್ದಾರೆ ಒಳಗೆ ಅಂತ ತಿಳಿಸಿದ್ರು. ನಾವು ಬಂದು ಎಲ್ಲ ಪರಿಶೀಲನೆ ಮಾಡಲಾಗಿ ಯಾವುದೇ ವಸ್ತುಗಳು ಹೋಗಿಲ್ಲ, ಎಲ್ಲ ವಸ್ತುಗಳು ಇದ್ದಾವೆ ಅಂತ ತಿಳಿಸಿದರು. ಇನ್ನು ಮುಂದೆ ನಾವು ಈ ಥರ ಆಗಲಾರ್ದಂಗೆ ಒಂದು ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಕಾಟಿಗೆಲ್ಲ ಹೆಚ್ಚಾಗಿ ಆಗ್ತಾಯಿದ್ದಾವೆ ಕಳ್ಳತನಗಳು ಮಾಡ್ತಾಯಿದ್ವಿ ನಾವು. ಹೆಚ್ಚಿನ ಒಂದು ಗಸ್ತು ಮಾಡ್ತಾಯಿದ್ದೀವಿ ನಾವು. ಈಗ ಇನ್ನೂ ಹೆಚ್ಚಿಗೆ ಮಾಡ್ತೀವಿ. ಇಲ್ಲ, ಈಗ ಮೊನ್ನೆ ಬೈಕ್ ವಿಪರೀತ ಆಗಿದೆ. ಬಸ್ ಸ್ಟ್ಯಾಂಡ್ ಇದೆ, ಕನಕದಾಸಪುರ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ವಿಪರೀತ ಬೈಕ್ ಗಳಪ್ತಾ ಇದೆ. ಆಮೇಲೆ ಟೋಟಲಿ ಒಂದು ಕಾಟಿಗೆ ಪಟ್ಟಣದಲ್ಲಿ 5 ಆಗಿದೆ ಸರ್. ಇದಕ್ಕೇನು ಹೇಳ್ತಾರೆ? ಅದು ಆಗ್ಲಾರ್ದಂಗೆ ನೋಡ್ಕೊಳ್ತೀವಿ. ಮುಂದೆ ಹೆಚ್ಚಿನ ಗಸ್ತು ಮಾಡಿ ಎಲ್ಲಾರ್ದಂಗೆ ನೋಡ್ಕೊಳ್ತೀವಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜು, ಒಂದೇ ರಾತ್ರಿ ಕಾರಟಗಿಯ ಹಲವು ಕಡೆ ಖದೀಮರು ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಒಂದು ಕಡೆ ಇದು ಪೊಲೀಸರಿಗೂ ಕೂಡ ಸವಾಲ್ ಅಂತಾನೆ ಹೇಳಬಹುದು. ಆದ್ರೂ ಪೊಲೀಸರು ಅಂದ್ರೆ ಪೊಲೀಸ್ ಇಲಾಖೆ ಮೌನ ವಹಿಸಿದೆ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮೊದಲ ಏನಂತಂದ್ರೆ ಕೊಪ್ಪಳ ಜಿಲ್ಲೆ ಒಂದು ಕನಕಗಿರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಾರಟಗಿ ತಾಲೂಕಿನಲ್ಲಿ ಏನು ಹೊಸದಾಗಿ ತಾಲೂಕಾಗಿರ್ತಕ್ಕಂಥ ಒಂದು ಕಾರಟಗಿ ತಾಲೂಕು, ಆ ಒಂದು ತಾಲೂಕು ಕೇಂದ್ರದ ವ್ಯಾಪ್ತಿಯಲ್ಲಿಯೇ ಈ ಒಂದು ಹಲವು ಪ್ರಕರಣಗಳಾಗಿರ್ತಕ್ಕಂಥದ್ದು, ಕಳ್ಳತನ ಪ್ರಕರಣಗಳಾಗಿರ್ತಕ್ಕಂಥದ್ದು. ಒಂದು ಏನು ಇರಾನಿ ಗ್ಯಾಂಗ್ ಈ ರೀತಿಯಾಗಿ ಒಂದು ಕಳ್ಳತನ ಮಾಡಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಕ್ಕಂಥದ್ದು. ನೋಡಬಹುದು ನಾವು, ಒಂದೇ ಜನಕ್ಕೆ ಸುಮಾರು 5-6 ಕಡೆ ಒಂದು ಕಳ್ಳರ ಒಂದು ಕೈ ಚಳಕವನ್ನ ತೋರಿರ್ತಕ್ಕಂಥದ್ದು. ಒಂದು CC ಕ್ಯಾಮರಾದಲ್ಲಿ ಕೂಡ ಅದು ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಈಗ ಸುಮಾರು ಒಂದು ವಾರದ ಹಿಂದೆ ಕೂಡ ಇದೇ ರೀತಿ ಸುಮಾರು 3-4 ದಿನಗಳ ಹಿಂದೆ, ಒಂದು ವಾರ ಕೂಡ ಅಲ್ಲ, ಸುಮಾರು 3-4 ದಿನಗಳ ಹಿಂದೆ ಕೂಡ ಇದೇ ಕಾರಟಗಿ ಗ್ರಾಮದ ಒಂದು ಖಾಸಗಿ ಬ್ಯಾಂಕ್ ಅಲ್ಲಿ ಕೂಡ ಇದೇ ರೀತಿ ಕಳ್ಳತನಕ್ಕೆ ಒಂದು ಯತ್ನವನ್ನ ಮಾಡಿದ್ರು. ಬಟ್ ಆ ಒಂದು ಯತ್ನ ಆದ ತದನಂತರ ಮತ್ತು 3-4 ದಿನಗಳಲ್ಲಿ ಮತ್ತೊಮ್ಮೆ ಈಗ ಸಿದ್ದಾಪುರ ಪಕ್ಕದಲ್ಲಿ ಕಾರಟಗಿಯಿಂದ ಸುಮಾರು 8-10 ಕಿಲೋಮೀಟರ್ ಒಂದು 5-6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಸಿದ್ದಾಪುರ ಗ್ರಾಮದಲ್ಲಿ ಕೂಡ ಇದೇ ರೀತಿ ಒಂದು ಕಳ್ಳತನ ಆಗಿರ್ತಕ್ಕಂಥದ್ದು. ನಿನ್ನೆ ಏನು ಒಂದು ಕಾರ್ಯಕ್ರಮ, ನಿನ್ನೆ ಸಿದ್ದಾಪುರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಜನಗಳು ಬಹಳಷ್ಟು ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಮೋಸ್ಟ್ಲಿ ಈ ರೀತಿಯಾಗಿ ಕಳ್ಳರು ತಮ್ಮ ಒಂದು ಕೈ ಚಳಕ ತೋರಿರಬಹುದು ಅಂತಕ್ಕಂಥ ಒಂದು ಆರೋಪಗಳು ಕೂಡ ಈಗ ಕೇಳಿ ಬರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಸುಮಾರು ಆ ಒಂದು ಸಿದ್ದಾಪುರದಿಂದ ಸ್ನೇಹ ಸಮ್ಮೇಳನ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಜನಗಳು ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಹೋಗಿರ್ತಕ್ಕಂಥದ್ದು. ಬಟ್ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಅಲ್ಲಿ ಬಂದಿರತಕ್ಕಂಥದ್ದು. ಇದನ್ನೇ ಒಂದು ಟಾರ್ಗೆಟ್ ಮಾಡಿರ್ತಕ್ಕಂತಹ ಕಳ್ಳರು ಈ ಒಂದು ಮೊಬೈಲ್ ಶಾಪ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಶಾಪ್ಗಳಲ್ಲಿ ಕೂಡ ತಮ್ಮ ಒಂದು ಕೈ ಚಳಕವನ್ನು ತೋರಿ ತಮ್ಮ ಕಳ್ಳತನವನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಬಟ್ ಜೊತೆಗೆ ಶಾಲೆಯಲ್ಲಿ ಕೂಡ ಶಾಲೆಯ ಒಂದು ಕೊಠಡಿಯನ್ನು ನುಗ್ಗಿ ಅಲ್ಲಿ ಕೂಡ ಒಂದು ಕಳ್ಳತನಕ್ಕೆ ಯತ್ನವನ್ನು ಮಾಡಿರ್ತಕ್ಕಂಥದ್ದು. ಬಟ್ ಪೊಲೀಸ್ಗಳು ಮೂಲಗಳ ಪ್ರಕಾರ ಅಲ್ಲಿ ಯಾವುದೇ ರೀತಿಯಿಂದ ವಸ್ತುಗಳು ಇಲ್ಲಿ ಕಳ್ಳತನ ಆಗಿಲ್ಲ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇರಾನಿ ಗ್ಯಾಂಗ್ ಈಗಾಗಲೇ ಕಾರಟಗಿ ಪಟ್ಟಣ ಸೇರಿದಂತೆ ಕೊಪ್ಪಳ ಜಿಲ್ಲೆಯನ್ನ ಕೂಡ ಬೆಚ್ಚಿ ಬೆಳೆಸಿದೆ ಅಂತ ಹೇಳ್ಬೋದು. ಮತ್ತೆ ಈ ದಿನ ಇವತ್ತು ಯಾವ ಒಂದು ಗ್ರಾಮವನ್ನ ಟಾರ್ಗೆಟ್ ಮಾಡ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಜನರಿಗೂ ಕೂಡ ಈಗ ಆತಂಕ, ಬಟ್ ಪೊಲೀಸರಿಗೂ ಕೂಡ ತಲೆನೋವಾಗಿದೆ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಈಗ ಸುಮಾರು 3-4 ದಿನಗಳಿಂದ ಇದೇ ರೀತಿ ಕಳ್ಳತನ ನಡೆದಂತ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ಕೊಂಡು ಒಂದು ಅವೇರ್ನೆಸ್ ಮೂಡಿಸತಕ್ಕಂಥ ಕೆಲಸ ಮಾಡಿದ್ರಪ್ಪ ಅಂದ್ರೆ, ಜೊತೆಗೆ ಆ ಒಂದು ಇರಾನಿ ಗ್ಯಾಂಗ್ ಏನಿದೆ ಆ ಒಂದು ಕಳ್ಳತನ ಬೇಯಿಸುವಂತ ಒಂದು ಕೆಲಸವನ್ನ ಮಾಡಿದ್ರಪ್ಪ ಅಂದ್ರೆ, ಬಟ್ ಇವತ್ತು ಇಂಥ ಒಂದು ಘಟನೆ ಆಗ್ತಿರ್ಲಿಲ್ಲ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕರ ವಲಯದಲ್ಲಿ ಮಾತನಾಡಿಕೊಂಡು ಎಲ್ಲೋ ಒಂದ್ ಕಡೆ ಪೊಲೀಸರು ಕೂಡ ಮೌನ ವಹಿಸಿರ್ತಕ್ಕಂಥದ್ದು, ಕಳ್ಳತನಕ್ಕೆ ದಾರಿ ಮಾಡಿಕೊಡ್ತಿದೆ ಅಂತಕ್ಕಂಥದ್ದು ಕೂಡ ಇವತ್ತು ಪೊಲೀಸರ ಮೇಲೆ ಆರೋಪ ಕೇಳಿ ಬರ್ತಕ್ಕಂಥದ್ದು. ಪೊಲೀಸರು ಕೂಡ ಎಚ್ಚೆತ್ಕೊಂಡು ಇಂಥ ಒಂದು ಗ್ಯಾಂಗ್ ಅನ್ನ ಮಟ್ಟ ಹಾಕುವಂತ ಒಂದು ಕೆಲಸವನ್ನ ಮಾಡಿರಪ್ಪ ಅಂದ್ರೆ ಜನರಿಗೂ ಕೂಡ ಒಂದು ಆತಂಕ ದೂರ ಆಗುತ್ತೆ ಅಂತ ಹೇಳ್ಬೋದು. ಮಧುಮಾಲ,
ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.